ಇನ್ನು ವೃಷಭ ರಾಶಿಯವರಿಗೆ ಇಷ್ಟು ದಿವಸ ಗುರುಬಲ ಇತ್ತು, ಈಗ ಗುರುಬಲ ಹೋಗ್ತಾ ಇದೆ. ಈ ಹೊತ್ತಿನಿಂದ ನಿಮಗೆ ಗುರುಬಲ ಕ್ಷೀಣವಾದರೆ ಸ್ವಲ್ಪ ಅತಂತ್ರ ಸ್ಥಿತಿ ಏರ್ಪಾಡಾಗುತ್ತೆ. ತುಂಬ ನಂಬ್ಕೊಂಡಿರ್ತೀರಲ್ಲ, ನಂಬಿದವರಿಂದಲೇ ನಿಮಗೆ ತೊಂದರೆಗಳು ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹುಷಾರಾಗಿರಿ. ಯಾರಲ್ಲಾದರೂ ನಂಬಿಕೆ ಇಡುವಾಗ ಬಹಳ ಎಚ್ಚರಿಕೆಯಿಂದ 10 ಸಲ ಪರೀಕ್ಷೆ ಮಾಡ್ಕೊಂಡು ವಿಶ್ವಾಸವನ್ನು ಇಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಪರೀಕ್ಷೆ ಮಾಡ್ಕೊಳ್ಳಿ. ಆದರೆ ಉತ್ತಮ ಸಲಹೆಗಳು ಸಿಗುತ್ತೆ ಉತ್ತಮರಿಂದ, ಗುರು ಸಮಾನರಿಂದ, ಅಥವಾ ನೀವು ಯಾರನ್ನು ತುಂಬ ಗೌರವಿಸ್ತೀರೋ ಅಂಥವರಿಂದ ಒಳ್ಳೆಯ ಸಲಹೆಗಳು ಸಿಗುವ ಸಾಧ್ಯತೆ ಚೆನ್ನಾಗಿದೆ. ಮತ್ತು ಕೃಪಣತನ ಹೇಳಿದೆ, ಅಲ್ಲಿ ಪ್ರತೀತ ಸಹಜ ಕೃಪಣಃ ಅಂತೆಲ್ಲ ಹೇಳುತ್ತೆ. ಹೀಗಾಗಿ ನಮಗೆ ಇಷ್ಟು ದಿವಸ ಧಾರಾಳವಾಗಿ ಖರ್ಚು ಮಾಡ್ತಾ ಇದ್ರಿ, ಈಗ 10 ಸಲ ಯೋಚನೆ ಮಾಡ್ತೀರಿ, ಇದಕ್ಕೆ ಬೇಕಾ, ಖರ್ಚು ಮಾಡಬೇಕಾ, ಇವ್ರಿಗೆ ಕೊಡಬೇಕಾ, ಅಥವಾ ಹೀಗೆ ಈ ರೀತಿಯ ಒಂದು ಜಿಪುಣತನ ಅಂತೀವಲ್ಲ, ಅದು ಉಂಟಾಗುವ ಸಾಧ್ಯತೆಯನ್ನು ಶಾಸ್ತ್ರ ಸೂಚಿಸುತ್ತೆ. ಗುರು ತೃತೀಯದಲ್ಲಿದ್ದರೆ ಉಪಚಯ ಸ್ಥಾನ. ವಸ್ತುತಃ ಅನುಭವದಲ್ಲಿ ಗಮನಿಸ್ಕೊಂಡಾಗ, ಎಷ್ಟೋ ಜಾತಗಳನ್ನು ನೋಡಿದಾಗ ಉತ್ತಮವಾಗಿದೆ. ಒಳ್ಳೆಯ ಶ್ರವಣ ಶಕ್ತಿ ಇರುತ್ತೆ ಅವರಿಗೆ, ಕೇಳುವ ಶಕ್ತಿ, ತಾಳ್ಮೆ ಇದು ಚೆನ್ನಾಗಿರುತ್ತೆ. ಯಾರು ಕೇಳ್ತಾರೋ ಅವನು ಸಮರ್ಥನಾಗ್ತಾನೆ ಕೆಲಸಗಳನ್ನು ಮಾಡುವಲ್ಲಿ. ಅಂಥ ಒಂದು ಶಕ್ತಿಯನ್ನು ಗುರು ತಂದುಕೊಡ್ತಾನೆ. ಸಹೋದರಲ್ಲಿ ತೊಂದರೆ ಇಲ್ಲ, ಒಂದು ಒಳ್ಳೆಯ ಭಾವನೆ, ಸದ್ಭಾವನೆಗಳು ಉಂಟಾಗ್ತಕ್ಕಂಥದ್ದು, ಸೇವಕರ ಸಹಾಯ ಉಂಟಾಗ್ತಕ್ಕಂಥದ್ದು. ಈ ರೀತಿಯಲ್ಲಿ ಗುರು ತೃತೀಯದಲ್ಲಿ ಅದು ಉಪಚಯ ಸ್ಥಾನ. ಹೀಗಾಗಿ ಸ್ವಲ್ಪ ಮಟ್ಟಿಗಿನ ಶುಭ ಫಲವನ್ನು ಖಂಡಿತ ನಿರೀಕ್ಷೆ ಮಾಡಬಹುದು. ಉಚ್ಚಸ್ಥಾನಕ್ಕೆ ಅದೊಂದು ಬೆಲೆ ಇದೆ. ಹೀಗಾಗಿ ಆ ರೀತಿಯ ಒಂದು ಒಳ್ಳೆಯ ಫಲವನ್ನು ಕರುಣಿಸ್ತಾನೆ, ಯೋಚನೆ ಮಾಡುವ ಅಗತ್ಯ ಇಲ್ಲ. ನಿಮ್ಮ ರಾಶಿಗೆ ಅವನು ವಸ್ತುತಃ ಅಷ್ಟಮಾಧಿಪತಿ. ಹೀಗಾಗಿ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗಬಹುದು. ಕಿವಿ ಸಂಬಂಧಿ, ಗಂಟಲ ಸಂಬಂಧಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಅದೇನು ಪ್ರಮಾದ ಅಲ್ಲ, ಆದರೆ ಅಂತಹ ರೋಗಗಳಿಗೆ ನೀವು ತುತ್ತಾಗುವ ಸಾಧ್ಯತೆ ಇರುತ್ತೆ. ಯಾಕೋ ಥ್ರೋಟ್ ಇನ್ಫೆಕ್ಷನ್ ಆಗ್ತಾಯಿದೆ, ಯಾಕೋ ಕಿವಿ ಸಮಸ್ಯೆ ಇಷ್ಟು ದಿವಸ ಇರಲಿಲ್ಲ, ಈಗ ಏನೋ ಶುರುವಾಗಿದೆ, ಆ ರೀತಿಯ ಒಂದು ಸಾಧ್ಯತೆಗಳನ್ನು ಸೂಚಿಸುತ್ತೆ. ಹೀಗಾಗಿ ಎಚ್ಚರ ಬೇಕಾಗುತ್ತೆ. ಒಂದು ಲಾಭಾಧಿಪತಿಯೂ ಹೌದು. ಹೀಗಾಗಿ ಸೇವಕರಿಂದ ನಿಮಗೆ ಹೆಚ್ಚಿನ ಕೆಲಸ ಸಿಗ್ತಕ್ಕಂಥದ್ದು. ಅಂದರೆ ನೀವೇನೋ ಕೆಲಸ ಹೇಳಿದರೆ ಅದನ್ನು ಸ್ವಲ್ಪ ಹೆಚ್ಚು ವಿಸ್ತರಿಸಿ ಅದನ್ನು ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ, ನಿಮ್ಮನ್ನು ಸಮಾಧಾನ ಪಡಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರತಕ್ಕಂಥ ನಿಮ್ಮ ಗಮನಕ್ಕೆ ಬರುತ್ತೆ. ಓಹೋ, ಅವರಿಂದ ನನಗೆ ಸಹಾಯ ಆಗ್ತಾಯಿದೆ, ಮಾಡ್ತಾ ಇದ್ದಾರೆ ಕೆಲಸ ಅಂತಕ್ಕಂಥ ಒಂದು ವಿಶ್ವಾಸ, ನಂಬಿಕೆ ಅದು ಬರ್ತಕ್ಕಂತಹ ಸಾಧ್ಯತೆ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ವೃಷಭರಾಶಿಯವರಿಗೆ ಈ ಗುರುವಿನ ಪರಿವರ್ತನೆ ಸ್ವಲ್ಪ ಮಧ್ಯಮ ಫಲವನ್ನು ತಂದುಕೊಡುತ್ತೆ. ಏನು ಅಂಥ ನಿರೀಕ್ಷಿತ ಫಲ ಇಲ್ಲ. ಅದು ಎಲ್ಲಿವರೆಗೆ ಅಂತಂದರೆ ಅಕ್ಟೋಬರ್ ಎಂಡ್ವರೆಗೆ. ಆಮೇಲೆ ನಿಮಗೆ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರಬೇಕು. ಗುರು ಪ್ರಾರ್ಥನೆ, ಗುರು ಸನ್ನಿಧಾನ, ಗುರುಕ್ಷೇತ್ರ ದರ್ಶನ ಇವುಗಳನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.